ಹೆಣ್ಮಕ್ಳಲ್ಲಿ ಸ್ವಲ್ಪ ಸ್ತನದ ಕ್ಯಾನ್ಸರ್ ಜಾಸ್ತಿ. ಕ್ಯಾನ್ಸರ್ ಅನ್ನೋದು ಒಂದು ಕ್ರಾನಿಕ್ ಡಿಸೀಸ್. ಕ್ಯಾನ್ಸರ್ ಅಣುಗಳು ಎಲ್ಲಾದರೂ ದೇಹದಲ್ಲಿ ಬೇರೆ ಭಾಗದಲ್ಲಿ ಇತ್ತು ಅಂತ ಅಂದರೆ ನಿಮಗೆ ಸರ್ಜರಿ ಆದಮೇಲೆ ರಿಕವರಿ ಕಷ್ಟ ಆಗುತ್ತೆ. ಕ್ಯಾನ್ಸರ್ ಅನ್ನೋದು ಒಂದು ಕಾಂಪ್ಲೆಕ್ಸ್ ಬಯಾಲಜಿ. ನಿಮ್ಮಲ್ಲಿ ಏನಾದರೂ ಚಿಕ್ಕದೊಂದು ನಾಡಿಗೋಲ್ ಥರ ಇದೆ ಅಂತ ಅಂದರೆ ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ನು ತುಂಬ ಇಂಪಾರ್ಟೆಂಟ್. 1 in 56 women are bound to die out of breast cancer. ನಮ್ಮ ಆರೋಗ್ಯಕ್ಕೆ ನಮ್ಮ ಜವಾಬ್ದಾರಿ. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ವಿನೋದ್ ಅಂತ. ಸಂಪ್ರದಾಯ ಕ್ಯಾನ್ಸರ್ ಹಾಸ್ಪಿಟ್ಲಿಂದ ನಾನು ಇಲ್ಲಿ ಕನ್ಸಲ್ಟೆಂಟಾಗಿ ವರ್ಕ್ ಮಾಡ್ತೀನಿ. ಇವತ್ತಿನ ದಿನ ನಾವು ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ಮತ್ತು ಲಂಗ್ ಕ್ಯಾನ್ಸರ್ ಬಗ್ಗೆ ಸ್ವಲ್ಪ ಮಾಹಿತಿ ನಿಮಗೆ ನೀಡ್ತಾ ಇದ್ದೀನಿ. ಹೆಣ್ಮಕ್ಳಲ್ಲಿ ಸ್ವಲ್ಪ ಸ್ತನದ ಕ್ಯಾನ್ಸರ್ ಜಾಸ್ತಿ ಪ್ರಮಾಣ. ಯಾಕೆ ಅಂತಂದರೆ ಫ್ಯಾಟ್ ಟಿಶ್ಯೂ ಜಾಸ್ತಿ ಇರುತ್ತೆ. ಸೊ ಹಾಗಾಗ್ಬಿಟ್ಟು ಅಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಆಗುವಂಥ ಒಂದು ಪಾಸಿಬಿಲಿಟೀಸ್ ಜಾಸ್ತಿ ಇರುತ್ತೆ. ನೀವು ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿ ನೀವು ಪಡ್ಕೊಂಡಿರ್ತೀರ. ಇತ್ತೀಚಿನ ದಿನಗಳಲ್ಲೆಲ್ಲ ಸಾಕಷ್ಟು ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಅಂದರೆ ಮಕ್ಕಳು ನಿಧಾನಕ್ಕಾಗೋದು, ಅಥವಾ ಮಕ್ಕಳಿಗೆ ಬ್ರೆಸ್ಟ್ ಮಿಲ್ಕ್ ಫೀಡ್ ಮಾಡದೇ ಇರೋದು, ಸೊ ಈ ಥರದ್ದು ಸಮಸ್ಯೆಗಳು, ಅಥವಾ ಜಾಸ್ತಿ ಹಾರ್ಮೋನ್ಸ್ ಈಸ್ಟ್ರೋಜನ್ ಎಕ್ಸ್ಪೋಷರ್ ಜಾಸ್ತಿ ಆಗಿರೋವಂಥ ಹೆಣ್ಮಕ್ಳಲ್ಲಿ ಅದಾಗುವಂಥದ್ದು. ಫ್ಯಾಮಿಲೀಸಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಇರೋವಂಥ ಫ್ಯಾಮಿಲೀಸಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಆಗೋದು. ಯಾಕೆಂದರೆ ಈ ಕ್ಯಾನ್ಸರ್ ಅನ್ನೋದು ಒಂದು ಕ್ರಾನಿಕ್ ಡಿಸೀಸ್, ನಿಮಗೆಲ್ಲರಿಗೂ ಗೊತ್ತೇ ಇದೆ. ಸೊ ಯಾವಾಗಲೂ ನಾವು ಕ್ಯಾನ್ಸರ್ ಬಗ್ಗೆ ಮಾತಾಡಬೇಕಾದಾಗ ಅದರದ್ದು ಮೂಲ ಅಂದರೆ ಜೆನೆಟಿಕ್ ಆರಿಜಿನ್ನು ನೀವು ಅರ್ಥಕೋಬೇಕಾಗತ್ತೆ. ಒಂದು ಜೀನ್ಸ್ ಅದರಲ್ಲಿ ಇನ್ವಾಲ್ವ್ ಆಗಿರುತ್ತೆ. ಆಮೇಲೆ ಅದಕ್ಕೆ ಪೂರಕವಾಗುವಂಥ ನಾವೇನೇನು ಪರಿಸರದಿಂದ ನಾವು ಅದಕ್ಕೆ ಕೊಡ್ತೀವಿ, ಅಂದರೆ ಲೈಫ್ ಸ್ಟೈಲ್ ಇರ್ಬೋದು, ನಮ್ಮದು ಹ್ಯಾಬಿಟ್ಸ್ ಇರ್ಬೋದು, ನಮ್ಮದು ಡಯಟ್ ಇರ್ಬೋದು, ಸ್ಟ್ರೆಸ್ ಇರ್ಬೋದು, ಅದೆಲ್ಲನೂ ಇನ್ಫ್ಲುಯೆನ್ಸ್ ಮಾಡುತ್ತೆ. ಸೊ ಆನುವಂಶಿಕವಾಗಿ ಬಂದಿರುವಂಥದ್ದು ನಮ್ಮ ಸಮಸ್ಯೆಗಳನ್ನು ನಾವೇನು ಮಾಡೋಕ್ಕಾಗಲ್ಲ. ಆದರೆ ಬಟ್ ಪೀರಿಯಾಡಿಕಲ್ ಸ್ಕ್ರೀನಿಂಗು ತುಂಬ ಇಂಪಾರ್ಟೆಂಟ್. ಈಗ ತಾಯಿಗೆ ಬ್ರೆಸ್ಟ್ ಕ್ಯಾನ್ಸರ್ ಇದೆ ಅಂತಂದರೆ, ಅಥವಾ ಅಕ್ಕನಿಗೆ ಬ್ರೆಸ್ಟ್ ಕ್ಯಾನ್ಸರ್ ಇದೆ ಅಂತಂದರೆ ನಾವು ಪೀರಿಯಾಡಿಕಲಿ 1 in 2 years ಅಥವಾ 1 in 3 years ಒಂದು ಅಲ್ಟ್ರಾಸೌಂಡ್ ಮ್ಯಾಮೋಗ್ರಾಮು ಅಥವಾ ಒಂದು ಚೆಸ್ಟ್ ಎಕ್ಸ್ರೇ ಮ್ಯಾಮೋಗ್ರಾಮು ನಾವು ಮಾಡಿಸ್ಕೊತಾ ಇದ್ದರೆ ರೆಗ್ಯುಲರ್ ಆಗಿ ನಮ್ಮಲ್ಲಿ ಅದೇನಾದರೂ ಸಮಸ್ಯೆ ಇದೆಯಾ ಅನ್ನೋದು ನಮಗೆ ಸ್ವಲ್ಪ ಗೊತ್ತಾಗುತ್ತೆ. ಸೊ ಯಾವಾಗಲೂ ಕ್ಯಾನ್ಸರ್ ಡಿಟೆಕ್ಷನಲ್ಲಿ ಡೌನ್ ಸ್ಟೇಜಿಂಗ್ ತುಂಬ ಇಂಪಾರ್ಟೆಂಟ್. ಅಂದರೆ ಅರ್ಲಿ ಸ್ಟೇಜ್ ಕ್ಯಾನ್ಸರ್ ನಮಗೆ ಸಿಕ್ತು ಅಂತಂದರೆ ಅದರದ್ದು ಟ್ರೀಟ್ಮೆಂಟು ತುಂಬ ಎಫೆಕ್ಟಿವ್ ಆಗಿರುತ್ತೆ. ಈಗೆಲ್ಲ ತುಂಬ ಒಳ್ಳೊಳ್ಳೆ ಟ್ರೀಟ್ಮೆಂಟ್ ಬಂದಿದೆ ಬ್ರೆಸ್ಟ್ ಕ್ಯಾನ್ಸರ್ಗೆ. ಸೊ ಹಾಗಿದ್ದಾಗ ಡೌನ್ ಸ್ಟೇಜ್ ಅಂದರೆ ವೆರಿ ಸ್ಮಾಲ್ ಕ್ಯಾನ್ಸರ್ಸ್ ನಮಗೆ ಕ್ವಿಕ್ಕಾಗಿ ಸಿಕ್ಕಿದಾಗ ಎಫೆಕ್ಟಿವ್ನೆಸ್ಸು ತುಂಬ ಚೆನ್ನಾಗಿರುತ್ತೆ. ಯೂಶ್ವಲಿ ಕ್ಯಾನ್ಸರ್ಗಳಲ್ಲಿ ನಾವು ಸರ್ಜರಿ ಬಗ್ಗೆ ಮಾತಾಡ್ತೀವಿ, ಮೆಡಿಕಲ್ ಲೈನ್ ಆಫ್ ಮ್ಯಾನೇಜ್ಮೆಂಟ್ ಬಗ್ಗೆ ಮಾತಾಡ್ತೀವಿ, ರೇಡಿಯೋಥೆರಪಿ ಬಗ್ಗೆ ಮಾತಾಡ್ತೀವಿ. ಬ್ರೆಸ್ಟ್ ಕ್ಯಾನ್ಸರಲ್ಲಿ ನಾವೀಗ ಏನಾಗುತ್ತೆ, TNM ಸಿಸ್ಟಮ್ ಬರುತ್ತೆ, ಆಮೇಲೆ ಪೆಥಲಾಜಿಕಲ್ ಸ್ಟೇಜಿಂಗ್ ಬರುತ್ತೆ. ಸೊ ಫೈನಲಿ ಅದನ್ನೆಲ್ಲ ನೋಡಿ, ಆಮೇಲೆ ಮೆಟಾಸ್ಟೇಸಿಸ್ ಅಂದರೆ ಬೇರೆ ಕಡೆ ಎಲ್ಲಾದರೂ ಸ್ಪ್ರೆಡ್ ಆಗಿದೆಯಾ ಅದನ್ನೆಲ್ಲ ನೋಡಿ ಒಂದು ಗ್ರೇಡಿಂಗ್ ಸಿಸ್ಟಮ್ಮು ಕೊಟ್ಟಿರ್ತಾರೆ ಬ್ರೆಸ್ಟ್ ಕ್ಯಾನ್ಸರ್ಗೆ. ಅದರ ಪ್ರಕಾರವಾಗಿ ಟ್ರೀಟ್ಮೆಂಟ್ ಆಗುತ್ತೆ. ಅಂದರೆ ಪೆಥಲಾಜಿಕಲ್ ಗ್ರೇಡಿಂಗು, TNM ಸಿಸ್ಟಮ್ಮು, ಅದಲ್ಲದೆ ಮೆಟಾಸ್ಟೇಸಿಸ್ ಅಂದರೆ ಬೇರೆ ಕಡೆ ಎಲ್ಲಾದರೂ ಸ್ಪ್ರೆಡ್ ಆಗಿದೆಯಾ ಇದೆಲ್ಲ ನೋಡಿಬಿಟ್ಟು ಒಂದು ಸ್ಟೇಜ್ ಕೊಡ್ತಾರೆ. ಸೊ ಸ್ಟೇಜ್ 3 ಅದಕ್ಕಿಂತ ಕಡಿಮೆ ಇದ್ದಾಗೆಲ್ಲ ನಾವು ಸರ್ಜರಿ ಇರ್ಬೋದು, ಅಥವಾ ಅದಕ್ಕೆ ಮುಂಚೆ ಸ್ವಲ್ಪ ಮೆಡಿಕಲ್ ಟ್ರೀಟ್ಮೆಂಟ್ ಕೊಟ್ಬಿಟ್ಟು, ಅಂದರೆ ಸರ್ಜರಿಗಿಂತ ಸ್ವಲ್ಪ ಮೆಡಿಕಲ್ ಲೈನ್ ಆಫ್ ಟ್ರೀಟ್ಮೆಂಟ್ ಅಂದರೆ ಕೀಮೊಥೆರಪಿ ಇರ್ಬೋದು, ಹಾರ್ಮೋನ್ ಥೆರಪಿ ಇರ್ಬೋದು, ಅಥವಾ ಟಾರ್ಗೆಟೆಡ್ ಥೆರಪಿ ಇರ್ಬೋದು, ಆ ಥರದನ್ನೆಲ್ಲ ಕೊಟ್ಬಿಟ್ಟು ಸ್ವಲ್ಪ ಕರಗಿಸಿ, ಆಮೇಲೆ ಈ ಕ್ಯಾನ್ಸರ್ ಅಣುಗಳು ಎಲ್ಲಾದರೂ ದೇಹದಲ್ಲಿ ಬೇರೆ ಭಾಗದಲ್ಲಿ ಇತ್ತು ಅಂತ ಅಂದರೆ ನಿಮಗೆ ಸರ್ಜರಿ ಆದಮೇಲೆ ರಿಕವರಿ ಕಷ್ಟ ಆಗುತ್ತೆ, ಅಥವಾ ರಿಕವರ್ ಆಗ್ಬೋದು, ಅಂದರೆ ಮತ್ತೆ ಬರ್ಬೋದು ಕ್ಯಾನ್ಸರ್ ಬೇರೆ ಸೈಟಲ್ಲಿ ಬರ್ಬೋದು. ಸೊ ಅದಕ್ಕೋಸ್ಕರ ಮೆಡಿಕಲ್ ಲೈನ್ ಆಫ್ ಮ್ಯಾನೇಜ್ಮೆಂಟು ಸ್ವಲ್ಪ ಇಂಪಾರ್ಟೆಂಟ್. ಸೊ ಸರ್ಜರಿಗಿನ ಮುಂಚೆ ಒಂದೊಂದ್ಸರಿ ಕೊಡ್ತಾರೆ, ಸರ್ಜರಿ ಆದಮೇಲೆ ಒಂದೊಂದ್ಸರಿ ಕೊಡ್ತಾರೆ. ನಾನು ಹೇಳ್ದಂಗೆ ಸ್ಟೇಜಿಂಗ್ ಎಷ್ಟು ಬರುತ್ತೆ ಅನ್ನೋದು ಇಂಪಾರ್ಟೆಂಟ್. ಅದ್ರ ಜೊತೆಗೆ ಆ ಗಡ್ಡೆ ಟ್ಯೂಮರ್ ಅನ್ನೋದು ಬರೀ ಬ್ರೆಸ್ಟ್ ಟಿಶ್ಯೂಲ್ ಮಾತ್ರ ಇದೆಯಾ, ಅಥವಾ ಅದರಿಗೆ ಅಡ್ಜಸೆಂಟ್ ಆಗಿರೋ ಒಂದು ಚೆಸ್ಟ್ ವಾಲಲ್ಲೂ ಇದೆಯಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಈ 3 ಟ್ರೀಟ್ಮೆಂಟ್ ಕಂಬೈಂಡ್ ಆಗಿದ್ದಾಗ ಅದರದ್ದು ಎಫೆಕ್ಟಿವ್ನೆಸ್ ಚೆನ್ನಾಗಿರುತ್ತೆ. ಹಾಗಾದರೆ ಎಲ್ಲ ಬ್ರೆಸ್ಟ್ ಕ್ಯಾನ್ಸರ್ಗೂ 3 ಮಾಡಬೇಕು ಅನ್ನೋದೇನಿಲ್ಲ. ಸೊ ಪೆಥಲಾಜಿಕಲ್ ನಾವು ಲ್ಯಾಬಲ್ಲಿ ನಾವು ಟ್ಯೂಮರ್ ಟಿಶ್ಯೂನ ಸ್ವಲ್ಪ ಬಯೋಪ್ಸಿ ಮಾಡಿ ತೆಗೆದು ನೋಡಿದಾಗ ಇದನ್ನೆಲ್ಲ ಪರೀಕ್ಷೆ ಮಾಡಿರ್ತಾರೆ. ಅಂದರೆ ರಿಸೆಪ್ಟಾರ್ಸ್ ಏನಿದೆ, ಈಸ್ಟ್ರೋಜನ್ ರಿಸೆಪ್ಟಾರ್ ಇದೆಯಾ, ಪ್ರೊಜೆಸ್ಟ್ರಾನ್ ರಿಸೆಪ್ಟಾರ್ಸ್ ಇದೆಯಾ, HER2 ಎಕ್ಸ್ಪ್ರೆಷನ್ ಇದೆಯಾ,
ಸೊ ಇದೆಲ್ಲ ನೋಡಿರ್ತಾರೆ. ಆಮೇಲೆ ಅದರಲ್ಲಿರೋ ಅಂಥ ಇಮ್ಯೂನ್ ಸೆಲ್ಸ್, ಅಂದರೆ ಇವಾಗ ನಮಗೇನೇ ಇನ್ಫೆಕ್ಷನ್ ಆದರೆ ನಮ್ಮದು ಬಾಡಿ ಇಮ್ಯುನಿಟಿ ವರ್ಕ್ ಆಗುತ್ತೆ ಅದರ ಮೇಲೆ. ಸೊ ಆ ಇಮ್ಯೂನ್ ಸೆಲ್ಸ್ ಎಷ್ಟಿದೆ ಅನ್ನೋದನ್ನೆಲ್ಲ ನೋಡ್ತಾರೆ. ಅದಲ್ಲದೆ ಬೇರೆ ರಿಸೆಪ್ಟಾರ್ಸ್, PD-L1 ಇದೆಲ್ಲ ಒಂದು ಕ್ಯಾನ್ಸರ್ ಅನ್ನೋದು ಒಂದು ಕಾಂಪ್ಲೆಕ್ಸ್ ಬಯಾಲಜಿ. ನನ್ನ ಮುಂಚಿನ ವೀಡಿಯೋಸಲ್ಲೂ ನಾನು ನಿಮ್ಗೆ ಅದನ್ನು ಹೇಳಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಇದರಲ್ಲಿ ಜೆನೆಟಿಕ್ ಮ್ಯೂಟೇಷನ್ಸ್, ಇವಾಗ ಬ್ರಾಕಾ ಮ್ಯೂಟೇಷನ್ಸ್ ಅಂತ ನಾವು ಮಾತಾಡ್ತೀವಿ, BRCA1 ಮ್ಯೂಟೇಷನ್, BRCA2 ಮ್ಯೂಟೇಷನ್ಸ್ ಅಂತ. ಸೊ ಅದು ಮ್ಯೂಟೇಷನ್ ಅನ್ನೋದು ಆನುವಂಶಿಕವಾಗಿ ಬಂದಿರುತ್ತೆ, ಕೆಲವು ಫ್ಯಾಮಿಲೀಸಲ್ಲಿ ಅದು ಇರುತ್ತೆ. ಸೊ ಅಂಥವರು ಸ್ವಲ್ಪ ಬ್ರೆಸ್ಟ್ ಕ್ಯಾನ್ಸರ್ ಇರ್ಬೋದು, ಒವೇರಿಯನ್ ಕ್ಯಾನ್ಸರ್ ಇರ್ಬೋದು, ಕೊಲೋರೆಕ್ಟಲ್ ಕ್ಯಾನ್ಸರ್ ಇರ್ಬೋದು. ಸೊ ಈ ಥರದನ್ನು ಸ್ವಲ್ಪ ಮುಂಚಿತವಾಗಿ ಅವರು ಡೆವಲಪ್ ಮಾಡ್ಕೋತಾರೆ. ಸೊ ಹಾಗಿದ್ದಾಗ ನಾವು ಏನು ಮಾಡ್ಬೋದು, ಅವ್ರಿಗೆ ಪೀರಿಯೋಡಿಕಲ್ ಸ್ಕ್ರೀನಿಂಗ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಹತ್ತಿರದ ಸಂಬಂಧಿಕರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಇದೆ ಅಂತ ಅಂದರೆ ನೀವು ಪರೀಕ್ಷೆ ಮಾಡಿಸ್ಕೊತಾ ಇರಬೇಕು. ಈಗ ನಿಮ್ಮಲ್ಲಿ ಏನಾದರೂ ಚಿಕ್ಕದೊಂದು ನಾಡ್ಯೂಲ್ ಥರ ಇದೆ ಅಂತ ಅಂದರೆ ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ನು ತುಂಬ ಇಂಪಾರ್ಟೆಂಟ್. ಕಷ್ಟ ಅಲ್ಲ, ಅದು ಸೈಂಟಿಫಿಕ್ ಮೆಥಡಾಲಜಿ ಇರುತ್ತೆ. ಅಂದರೆ ಬ್ರೆಸ್ಟ್ ಟಿಶ್ಯೂ ಆಕ್ಸಿಲಾಗೂ ಎಕ್ಸ್ಟೆಂಡ್ ಆಗುತ್ತೆ, ಆಮೇಲೆ ನಿಪ್ಪಲ್ ರೀಜನ್ನು. ಸೊ ಈ ಥರದ್ದೆಲ್ಲ ಬ್ರೆಸ್ಟ್ ಟಿಶ್ಯೂ ಸಮಗ್ರವಾಗಿ ನೀವು ಕ್ವಾಡ್ರೆಂಟ್ಸ್ ಅಂತ ಮಾಡ್ಕೊಂಬಿಟ್ಟು 4 ಕ್ವಾಡ್ರೆಂಟ್ಸ್ಗೆ ಸ್ಪ್ಲಿಟ್ ಮಾಡ್ಕೊಂಬಿಟ್ಟು ಆ ನಾಡ್ಯೂಲ್ಸ್ನ ನೀವೇ ಸೆಲ್ಫ್ ಎಕ್ಸಾಮಿನ್ ಮಾಡಬೇಕು. ನಮ್ಮ ಇಂಡಿಯಾ ದೇಶದಲ್ಲಿ ಡೇಟಾ ಏನು ಹೇಳುತ್ತೆ ಅಂದರೆ 1 in 28 ವುಮೆನ್ ವಿಲ್ ಡೆವಲಪ್ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಹೇಳುತ್ತೆ. ಸೊ ನೀವು ನಿಮ್ಮ ಬಳಗದಲ್ಲಿರೋ ಅಂಥ ಒಂದು 28 ಹೆಣ್ಣುಮಕ್ಕಳಿಗೆ ನೀವೇ ಪರೀಕ್ಷೆ ಮಾಡಿದ್ರೆ ಆಯಿತಾ, ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ನೀವು ಮಾಡ್ಕೋಬೇಕು, ಕ್ಲಿನಿಕಲ್ ಬ್ರೆಸ್ಟ್ ಎಕ್ಸಾಮಿನೇಷನ್ 28 ಹೆಣ್ಣುಮಕ್ಕಳಿಗೆ ನೀವೇ ಮಾಡಬೇಕು. ಆವಾಗ ಒಂದು ನಾಡ್ಯೂಲ್ನ ನೀವೇ ಕಂಡುಹಿಡಿಬೋದು ಆಯಿತಾ. ಅದನ್ನು ಫರ್ದರ್ ಟೆಸ್ಟಿಂಗಿಗೆ ಕಳಿಸ್ಬೋದು. ಅಂದರೆ ನಾನು ಮುಂಚೆ ಹೇಳ್ದಂಗೆ ಮ್ಯಾಮೋಗ್ರಾಮಿಗೆ ಅದರಲ್ಲಿ ಏನಾದರೂ ಕಂಡು ಬಂತು ಅಂದರೆ ನಮಗೆ ಮ್ಯಾಮೋಗ್ರಾಮಲ್ಲಿ ಪ್ರಾಬ್ಲಮ್ಸು, ದೆನ್ ಫರ್ದರ್ ಬಯೋಪ್ಸಿ ಮಾಡ್ತೀವಿ, ಕ್ಲಿನಿಕಲ್ ಎಕ್ಸಾಮಿನೇಷನ್ ಮಾಡ್ತೀವಿ, ಪೆಥಾಲಜಿಕಲ್ ಟೆಸ್ಟಿಂಗ್ ಎಲ್ಲ ಮಾಡ್ತೀವಿ, ಪೆಟ್ ಸ್ಕ್ಯಾನ್ ತನಕನೂ ಮಾಡ್ತೀವಿ. 1 in 56 ವುಮೆನ್ ಆರ್ ಬೌಂಡ್ ಟು ಡೈ ಔಟ್ ಆಫ್ ಬ್ರೆಸ್ಟ್ ಕ್ಯಾನ್ಸರ್. ಅಂದರೆ ಬ್ರೆಸ್ಟ್ ಕ್ಯಾನ್ಸರ್ ಡಯಾಗ್ನೋಸಿಸ್ ಡಿಲೇ ಆಗೋದ್ರಿಂದ 56 ಹೆಣ್ಣು ಮಕ್ಕಳಲ್ಲಿ 1 ಹೆಣ್ಣು ಮಗಳು ತೀರಿ ಹೋಗ್ತಾಳೆ ಅಂತ, ಜಸ್ಟ್ ಫಾರ್ ಬಿಕಾಸ್ ಆಫ್ ಬ್ರೆಸ್ಟ್ ಕ್ಯಾನ್ಸರ್. ಅಂದರೆ 56 ಜನದಲ್ಲಿ ಇಬ್ಬರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಬಂದೇ ಬರುತ್ತೆ, ಇಬ್ಬರಲ್ಲಿ ಒಬ್ಬರಂತೂ ತೀರೋಗ್ತಾರೆ. ಯಾಕೆಂತಂದರೆ ತುಂಬ ಲೇಟ್ ಸ್ಟೇಜಲ್ಲಿ ಡಯಾಗ್ನೋಸಿಸ್ ಆಗುತ್ತೆ. ಸೊ ನೀವೇನು ಮಾಡ್ಬೋದು, ನಿಮ್ಮ ಸಮುದಾಯದಲ್ಲಿ ಬ್ರೆಸ್ಟ್ ಹೆಲ್ತ್ ಅನ್ನೋದು ಹೆಣ್ಮಕ್ಳು ನಮ್ಮ ಆರೋಗ್ಯಕ್ಕೆ ನಮ್ಮ ಜವಾಬ್ದಾರಿ, ನಾವು ವಹಿಸ್ಕೋಬೇಕಾಗತ್ತೆ. ಬ್ರೆಸ್ಟ್ ಹೆಲ್ತ್ ಬಗ್ಗೆ ಕಾನ್ಸೆಪ್ಟನ್ನ ನೀವೇ ವಹಿಸ್ಕೊಂಡು 28 ಹೆಣ್ಮಕ್ಳಿಗೆ ಪರೀಕ್ಷೆ ಮಾಡೋದು 28ರಿಂದ 56ಕ್ಕೆ ಇನ್ಕ್ರೀಸ್ ಮಾಡ್ಕೊಳ್ಳಿ. ನೀವು ಅದನ್ನು ಲೈನ್ ಲಿಸ್ಟ್ ಮಾಡ್ಕೊಳ್ಳಿ. ಎವ್ರಿ 3 months, ಎವ್ರಿ 6 months ಇದೊಂದು ಆ್ಯಕ್ಟಿವಿಟಿ ಅಂತ ಮಾಡಿ. ನೀವು ಎಲ್ಲಿ ಸೇರ್ತಿರೋ ಅಲ್ಲಿ ಒಂದು ನಿಮ್ಮದು ಕಿಟ್ಟಿ ಪಾರ್ಟಿ ಇರ್ಬೋದು, ಅಥವಾ ಒಂದು ಜನಸಮುದಾಯದ ವರ್ಗ ಇರ್ಬೋದು, ಒಂದು ರಿಲಿಜಿಯಸ್ ಪ್ಲೇಸೇ ಇರ್ಬೋದು, ಆ ಥರದ್ದು ಅದು ನಿಮ್ಮ ನೀವೆಲ್ಲಿ ವಾಸಿಸ್ತಿರೋ ಅಲ್ಲಿ ಒಂದು ಅಸೋಸಿಯೇಷನ್ ಇರುತ್ತೆ, ಆ ಅಸೋಸಿಯೇಷನಲ್ಲಿರ್ಬೋದು. ಸೊ ವುಮೆನ್ ಹೆಲ್ತ್ ಅನ್ನೋದು ನೀವೇನು ಗಮನದಲ್ಲಿ ಇಟ್ಕೊಂಡಿರ್ತೀರ, ಹಾಗೆ ಅದರಲ್ಲಿ ಪ್ರಮುಖವಾಗಿರೋದು ಬ್ರೆಸ್ಟ್ ಹೆಲ್ತ್. ಸೊ ಈ ಥರ ನೀವು ಮಾಡಿದಾಗ ನೀವು ಬ್ರೆಸ್ಟ್ ಕ್ಯಾನ್ಸರ್ನ ಪ್ರಿವೆಂಟ್ ಮಾಡ್ಬೋದು, ಅಥವಾ ಅರ್ಲಿ ಸ್ಟೇಜಲ್ಲಿ ಅದನ್ನು ಡಯಾಗ್ನೋಸ್ ಮಾಡ್ಬೋದು. ನಾವು ಪ್ರಿವೆಂಟ್ ಹೇಗೆ ಮಾಡಬೇಕಾಗತ್ತೆ, ಈಗ ನಮ್ಮಲ್ಲಿ ಏನಂದರೆ ಅರ್ಲಿ ಮೆನಾರ್ಕೆ ಆಗಿರುತ್ತೆ, ಮತ್ತು ಲೇಟ್ ಮಿನೋಪೋಸ್ ಆಗುತ್ತೆ ಅಂತ ತಿಳ್ಕೊಳ್ಳಿ ಕೆಲವಾರು ಹೆಣ್ಮಕ್ಳಲ್ಲಿ. ಸೊ ಲಾಂಗ್ ಡ್ಯೂರೇಷನ್ ಆಫ್ ಈಸ್ಟ್ರೋಜನ್ ಎಕ್ಸ್ಪೋಜರ್ ಇರುತ್ತೆ ಆ ಥರ ಹೆಣ್ಮಕ್ಳಿಗೆ. ಸೊ ಲೈಕ್ಲಿಹುಡ್ ಬ್ರೆಸ್ಟ್ ಕ್ಯಾನ್ಸರ್ ಆಗೋದು ಅವ್ರಿಗೆ ಜಾಸ್ತಿ, ಬ್ರೆಸ್ಟ್ ಫೀಡಿಂಗ್ ಆಗದೇ ಇರೋ ಹೆಣ್ಮಕ್ಳಲ್ಲಿ ಜಾಸ್ತಿ. ಈಗ ಯೋಗ ಅಲ್ಲಿ ಕೆಲವಾರು ಕ್ರಿಯೆಗಳನ್ನು ನಾವು ಮಾಡ್ತೀವಿ, ಅಂದರೆ ಈಗ ವಾಮಿಟಿಂಗ್ ಅಂದರೆ ಗಾರ್ಗಲ್ ಮಾಡಿಬಿಟ್ಟು ನೀರು ಆಚೆ ತರೋದು. ಅದೇ ಥರ ಬ್ರೆಸ್ಟ್ ಸೆಕ್ರೀಷನ್ ಆದಾಗ, ಅಂದರೆ ಬ್ರೆಸ್ಟ್ ಮಿಲ್ಕ್ ಸೆಕ್ರೀಷನ್ ಆದಾಗ ಅಲ್ಲಿರೋವಂಥ ಒಂದು ಪ್ರೀ ಕ್ಯಾನ್ಸರಸ್ ಸೆಲ್ಸ್ ಏನಿರುತ್ತೆ ಅದೆಲ್ಲ ಸೆಕ್ರೇಟ್ ಆಗಿಬಿಡುತ್ತೆ ಬ್ರೆಸ್ಟ್ ಮಿಲ್ಕಲ್ಲಿ. ಸೊ ಬ್ರೆಸ್ಟ್ ಮಿಲ್ಕ್ ಸೆಕ್ರೇಟ್ ಆಗದೇ ಇರೋವಂಥ ಹೆಣ್ಮಕ್ಳು, ಅಂದರೆ ಮಕ್ಕಳು ಹುಟ್ಟದಲ್ಲೇ ನಾವು ಬ್ರೆಸ್ಟ್ ಫೀಡಿಂಗ್ ಮಾಡದಲ್ಲೇ ಇದ್ದೇ ಇರೋವಂಥ ಹೆಣ್ಮಕ್ಳಲ್ಲಿ ಈ ಬ್ರೆಸ್ಟ್ ಕ್ಯಾನ್ಸರ್ ಪ್ರಾಬಬಿಲಿಟಿ ಜಾಸ್ತಿ ಇರುತ್ತೆ. ಸೊ ಸ್ಕ್ರೀನಿಂಗ್ ವಿಚಾರದಲ್ಲಿ ನಮ್ಮ ಆರೋಗ್ಯಕ್ಕೆ ನಾವೇ ಹೊಣೆ ಅಂತ ನಾನು ಹೇಗೆ ಹೇಳಿದೆ. ಸೊ ಈ ಕಾಂಪ್ಲೆಕ್ಸ್ ಕ್ಯಾನ್ಸರ್ ಬಯಾಲಜಿಲಿ ನಾವು ನಾನು ಕೆಲವಾರು ಸ್ಪೆಸಿಫಿಕ್ ಆಗಿರೋ ಕಾರಣಗಳನ್ನು ನಿಮಗೆ ಕೊಟ್ಟೆ. ಇನ್ನು ಲಾರ್ಜರ್ ಕಾಂಟೆಕ್ಸ್ಟಲ್ಲಿ ನಾವು ಮಾತಾಡಿದಾಗ ಡಯಟ್ ಇನ್ಫ್ಲುಯೆನ್ಸ್ ಆಗುತ್ತೆ, ರಿಸ್ಕ್ ಫ್ಯಾಕ್ಟರ್ಸ್ ಬೇರೆ, ನಮ್ಮದು ಟೊಬ್ಯಾಕೋ ಅಥವಾ ಆಲ್ಕೋಹಾಲ್ ಇಂಟೇಕು, ಟೊಬ್ಯಾಕೋ ಇನ್ ಚ್ಯೂವಿಂಗ್ ಫಾರ್ಮ್, ಆಮೇಲೆ ಸೆಕೆಂಡ್ ಹ್ಯಾಂಡ್ ಸ್ಮೋಕು, ಟೊಬ್ಯಾಕೋ ಅದು ಎಲ್ಲ ಇನ್ಫ್ಲುಯೆನ್ಸ್ ಆಗುತ್ತೆ. ಒಬೆಸಿಟಿ ಬಗ್ಗೆ ನೀವು ಭಾಳಷ್ಟು ಮಾಹಿತಿ ತಿಳ್ಕೊಂಡಿರ್ತೀರ, ಅದು ಇನ್ಫ್ಲುಯೆನ್ಸ್ ಆಗುತ್ತೆ. ಸೊ ಸ್ಟ್ರೆಸ್ ಅದು ಇನ್ಫ್ಲುಯೆನ್ಸ್ ಆಗುತ್ತೆ. ನಾವು ಸ್ಲೀಪ್, ಕ್ವಾಲಿಟಿ ಆಫ್ ಸ್ಲೀಪ್ ಇಂಪಾರ್ಟೆಂಟ್ ಡ್ಯೂರೇಷನ್ಗಿನ್ನ. ಆಮೇಲೆ ನಮ್ಮದು ಅಪ್ರೋಚು, ಇವಾಗ ನಮ್ಮದು ಸುತ್ತಮುತ್ತ ನಮ್ಮ ಪರಿಸರಕ್ಕೆ ಹೇಗೆ ಬ್ಯಾಲೆನ್ಸ್ಡ್ ಆಗಿರ್ತೀವಿ, ನಾವು ಚೆನ್ನಾಗಿದ್ದೀವಿ, ಒಂದು ನೆಮ್ಮದಿಯಿಂದ ಇದ್ದೀವಿ, ನಮಗೇನು ಬರಲ್ಲ ಅಂತ ಒಂದು ಕಲ್ಪನೆ ತಪ್ಪು. ಬಟ್ ಪ್ರಾಬಬಿಲಿಟಿ ದ್ಯಾಟ್ ನಮಗೆ ಒಂದು ಕ್ರಾನಿಕ್ ಡಿಸೀಸ್ ಬರುತ್ತೆ, ಅದು ಒಂದು ಕಾರ್ಡಿಯಾಕೇ ಇರ್ಬೋದು, ಒಂದು ಕ್ಯಾನ್ಸರೇ ಇರ್ಬೋದು, ಒಂದು ಮೆಂಟಲ್ ಹೆಲ್ತ್ ಇಶ್ಯೂನೇ ಇರ್ಬೋದು, ಒಂದು ಡಯಾಬಿಟಿಸೇ ಇರ್ಬೋದು. ನಾವು ಬ್ಯಾಲೆನ್ಸ್ನ ಮೇಂಟೈನ್ ಮಾಡಿದಾಗ ಈ ಕ್ರಾನಿಕ್ ಡಿಸೀಸಸ್ ಬರುವಂಥ ಒಂದು ಪ್ರಾಬಬಿಲಿಟಿ ಕಡಿಮೆ.
ಸೊ ಇಷ್ಟು ಮಾಹಿತಿ ನಾನು ನಿಮಗೆ ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ಹೇಳಬಲ್ಲೆ. ನಿಮಗೆ ಬೇರೆ ಇನ್ಫಾರ್ಮೇಷನ್ ಬೇಕು ಅಂತಂದರೆ ನಮ್ಮ ಸಂಪ್ರದಾಯ ಹಾಸ್ಪಿಟಲ್ಗೆ ಬಂದರೆ ನಾವು ನಿಮಗೆ ಮಾಹಿತಿ ಕೊಡ್ತೀವಿ. ಧನ್ಯವಾದ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.